ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ಯಾವ ವಿಚಾರದ ಕುರಿತಾಗಿರುತ್ತೆ ಅಂದ್ರೆ, ನಿಮ್ಮ ಪರ್ಸನಲ್ ಲೈಫ್ ಹಾಗೂ ಫೈನಾನ್ಸ್ ಇನ್ನು 6 ಮಂತ್ಸ್ ನಲ್ಲಿ ಹೇಗಿರುತ್ತೆ, ನಿಮ್ಮ ಪರ್ಸನಲ್ ಲೈಫ್ ಮತ್ತು ಫೈನಾನ್ಸ್ 6 ಮಂತ್ಸ್ ನಲ್ಲಿ ಹೇಗಿರುತ್ತೆ ಅನ್ನುವ ವಿಚಾರವಾಗಿ ಟ್ಯಾರೋ ರೀಡಿಂಗ್ ನ ಮಾಡ್ತೀನಿ. ಸೊ ನೀವೇನ್ ಮಾಡ್ಬೇಕಾಗುತ್ತೆ ಅಂತ ಐ ಥಿಂಕ್ ಯು ವಿಲ್ ಬಿ ನೋಯಿಂಗ್ ಬೈ ನೌ. ಇಲ್ಲಿ 3 ಕಾರ್ಡ್ ಪೈಲ್ ಇದೆ. ಸೊ ಇದರಲ್ಲಿ ನೀವು ಒಂದು ಕಾರ್ಡ್ ಪೈಲ್ ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್ ಒನ್. ಮೊದಲನೇದು, ಎರಡನೇದು ಹಾಗೂ ಮೂರನೆಯ ಕಾರ್ಡ್ ಪೈಲ್ ಆಗಿದೆ. ಥಿಂಕ್ ಅಂಡ್ ಸೆಲೆಕ್ಟ್. ನಿಮ್ಮ ಮನಸ್ಸಿಗೆ ಯಾವುದು ರೆಸೊನೇಟ್ ಆಗುತ್ತೆ ಅದನ್ನ ಸೆಲೆಕ್ಟ್ ಮಾಡಿ. So first, second and the third card pile. So ಮೊದಲನೆಯ ಕಾರ್ಡ್ ಪೈಲ್ ನ ಸ್ಟೋನ್ ಇದಾಗಿದೆ, ಎರಡನೆಯ ಸ್ಟೋನ್ ಇದಾಗಿದೆ, and this is the third stone. ನಿಮ್ಗೆ ಯಾವುದು ರೆಸೊನೇಟ್ ಅನಿಸ್ತಾ ಇದೆ, ಯಾವುದು ಕನೆಕ್ಟ್ ಅನಿಸುತ್ತೆ ಅದನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಓಕೆ, ನಿಮ್ಮ ಫೈನಾನ್ಸ್ ಹಾಗೂ ಪರ್ಸನಲ್ ಲೈಫ್ ಹೇಗಿರುತ್ತೆ ಅಂತ ಈ ಕಾರ್ಡ್ ಪೈಲ್ ನಲ್ಲಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ. ಐ ಹೋಪ್ ನೀವು ಸೆಲೆಕ್ಟ್ ಮಾಡಿದೀರಾ ಅಂತ ಭಾವಿಸ್ತೇನೆ. ಸೊ ಆಲ್ವೇಸ್ ನಾನು ಮೊದಲನೆಯ ಕಾರ್ಡ್ ಪೈಲ್ ಇಂದಾನೆ ಶುರು ಮಾಡೋದು. ಓಕೆ, ನೀವು ಇದನ್ನ ಸೆಲೆಕ್ಟ್ ಮಾಡಿದೀರಾ ಅಂದ್ರೆ ರೀಡಿಂಗ್ ಇವಾಗ ಮಾಡ್ತೇನೆ. ಸೊ ಟ್ಯಾರೋ ರೀಡಿಂಗ್ ಅಂದ್ರೆ ಏನು ಅಂತ ತಿಳ್ಕೋಬೇಕು ಅಂತಿದ್ದೀರಾ ಅಂದ್ರೆ, ಇದು ಫ್ಯೂಚರ್ ಬಗ್ಗೆ ಪ್ರಿಡಿಕ್ಷನ್ ಮಾಡುತ್ತೆ, ಮುಂದೆ ಏನಾಗುತ್ತೆ ಅನ್ನುವ ಒಂದು ಭವಿಷ್ಯವನ್ನು ನುಡಿಯುತ್ತೆ. ಈ ಕಾರ್ಡ್ಸ್ ನಲ್ಲೂ ಮ್ಯಾಜಿಕ್ ಇರುತ್ತೆ. ಅಂಡ್ ದೆನ್ ನಿಮ್ಗೆ ಇಂಡಿವಿಜುವಲ್ ಆಗಿ ಬೇಕಿದೆ ಅಂದ್ರೆ ಖಂಡಿತವಾಗ್ಲೂ ನೀವು ಅಪಾಯಿಂಟ್ಮೆಂಟ್ ನ ಪಡೆಯಬೇಕಾಗುತ್ತೆ. ಮುಂಚೆನೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ನ ಕೊಟ್ಟಿದ್ದೀನಿ, ಅಲ್ಲ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡೀರಿ. ಬಿಕಾಸ್ ಇಲ್ಲಿ ನಾ ಏನೇ ಮಾಡಿದ್ರು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾವ್ದು ನಿಮ್ಗೆ ರೆಸೊನೇಟ್ ಅನ್ಸುತ್ತೆ ಅದನ್ನ ತಗೋಬಹುದು. ಇನ್ ಮಿಕ್ಕಿದ್ನ ಯು ಕ್ಯಾನ್ ಲೆಟ್ ಗೋ. ಓಕೆ, ಸೊ ನಿಮ್ಮ ಪರ್ಸನಲ್ ಲೈಫ್ ಹಾಗೂ ನಿಮ್ಮ ಫೈನಾನ್ಸ್ ಮುಂದೆ 6 ಮಂತ್ಸ್ ನಲ್ಲಿ ಹೇಗಿರುತ್ತೆ ಅಂತ ಹೇಳ್ತಾ ಹೋಗ್ತೇನೆ. ಫೀಸ್ಟ್. ಓಕೆ, ದಟ್ಸ್ ಅ ಗುಡ್ ಕಾರ್ಡ್ ಆಕ್ಚುಲಿ. Bittersweet. Abundance. ಇದೆಲ್ಲ ಆರಾಕಲ್ ಏಂಜಲ್ಸ್ ಕೊಡುವಂತ ಮೆಸೇಜ್ ಆಗಿದೆ. ನಿಮ್ಮ ಲವ್ ಲೈಫ್, ನಿಮ್ಮ ಪರ್ಸನಲ್ ಲೈಫ್ ಆನ್ ದ ಹೋಲ್, ಅಂಡ್ ದೆನ್ ಫೈನಾನ್ಸ್ ಹೇಗಿರುತ್ತೆ ಅಂತ ರೀಡಿಂಗ್ ನ ಮಾಡ್ತೇನೆ. 9 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. The Dreamer. 6 of Swords. Ace of Cups. Ace of Cups, I think here. 8 of Wands. So ಈಗ ನಾ ರೀಡಿಂಗ್ ಮಾಡ್ತೇನೆ ನಿಮ್ಗೆ. ಸೊ ನಿಮ್ಮ ಪ್ರೆಸೆಂಟ್ ನಲ್ಲಿ ಹೊಸ ಬದಲಾವಣೆನ ನೀವು ನೋಡಿದೀರಾ. ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಈಗ ಮಾತಾಡ್ತಿದ್ದೀನಿ, ಹಾಗೂ ಅದಾದ ನಂತರ ನಾನು ನಿಮ್ಮ ಫೈನಾನ್ಸ್ ಬಗ್ಗೆನೂ ಮಾತಾಡ್ತೀನಿ. ಈಗ ನಿಮ್ಮ ಪರ್ಸನಲ್ ಲೈಫ್ ಪ್ರೆಸೆಂಟ್ ನಲ್ಲಿ ಹೇಗಿದೆ ಅಂತ ಹೇಳ್ತೀನಿ. ಪ್ರೆಸೆಂಟ್ ನಲ್ಲಿ ಪರ್ಸನಲ್ ಲೈಫ್ ಇಸ್ ವೆರಿ ನೈಸ್. ಬಿಕಾಸ್ ಒಂದು ನ್ಯೂ ಬಿಗಿನಿಂಗ್ ನ ನೋಡ್ತಾ ಇದ್ದೀರಾ ನಿಮ್ ಲೈಫ್ ಅಲ್ಲಿ. ದೇರ್ ಇಸ್ ಅ ವಂಡರ್ಫುಲ್ ನ್ಯೂ ಬಿಗಿನಿಂಗ್ ಇನ್ ಯೋರ್ ಲೈಫ್. ಅಂಡ್ ಐ ವುಡ್ ಸೇ ಆ ನ್ಯೂ ಬಿಗಿನಿಂಗ್ ಇದೆಯಲ್ಲ ನಿಮ್ಗೆ ತುಂಬಾ ಖುಷಿ ಕೊಟ್ಟಿದೆ ಅಂತ ಹೇಳ್ತೀನಿ. ಓಕೆ, ನಿಮ್ಮ ಪರ್ಸನಲ್ ಲೈಫ್ ವಿಚಾರವಾಗ ಅದ್ ಏನೇ ಆಗಿರ್ಲಿ ನಿಮ್ಗೆ ಖಂಡಿತವಾಗ್ಲೂ ಅದೊಂದು ಹೋಪ್ ನ ಕೊಟ್ಟಿದೆ ಅಂತ ಹೇಳ್ತೀನಿ. ಅದಾದ ನಂತರ 9 ಆಫ್ ಆಟಮ್ ಬಂದಿದೆ. ರಿವಾರ್ಡ್ ಯೋರ್ ಸೆಲ್ಫ್ ಫಾರ್ ಆಲ್ ಯೋರ್ ಹಾರ್ಡ್ ವರ್ಕ್, ಬೀಯಿಂಗ್ ಹ್ಯಾಪಿಲಿ ಅಂಡ್ ಸಕ್ಸಸ್ಫುಲಿ ಸೆಲ್ಫ್ ಎಂಪ್ಲಾಯ್ಡ್, ಚೆರಿಶಿಂಗ್ ಯೋರ್ ಟೈಮ್ ಅಲೋನ್. ಸೊ ಇಲ್ಲಿ ನನ್ಗೆ ಏನ್ ಕಾಣಿಸ್ತಾ ಇದೆ ಅಂದ್ರೆ, ನೀವು ಪರಿಶ್ರಮ ಪಟ್ಟಿದ್ದೀರಾ ಇಷ್ಟು ದಿನ, ಇಷ್ಟು ತಿಂಗಳುಗಳು.
ಆ ಪರಿಶ್ರಮಕ್ಕೆ ನಿಮ್ಗೆ ಉತ್ತರ ಸಿಗುತ್ತೆ ನಿಮ್ಮ ಪರ್ಸನಲ್ ಲೈಫ್ ನಲ್ಲಿ. ಮೇ ಬಿ ನೀವೊಂದು ಒಳ್ಳೆ ಹುಡುಗ ಸಿಗ್ಬೇಕು, ಒಳ್ಳೆ ಹುಡುಗಿ ಸಿಗ್ಬೇಕು, ಅಥವಾ ನನ್ನ ಪಾರ್ಟ್ನರ್ ನನ್ನ ಪ್ರೀತಿಸ್ಬೇಕು, ಆ ತರ ಆಸೆಗಳನ್ನ ನೀವು ಇಟ್ಕೊಂಡಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಲೈಫ್ ಅಷ್ಟು ಚೆನ್ನಾಗಿಲ್ದೇ ಇರ್ಬೋದು. ಆ ಫ್ರೂಟ್ಸ್ ನ, ಒಳ್ಳೆ ವಿಚಾರಗಳನ್ನ ಇವಾಗ ಅನುಭವಿಸ್ತಾ ಬರ್ತೀರಾ. ಇನ್ನೊಂದ್ 6 months ವಿಲ್ ಬಿ ಅ ಗುಡ್ ಟೈಮ್ ಅಂತಾನು ಹೇಳ್ತೀನಿ ನಾನು. ಯಾಕಂದ್ರೆ ಕಾರ್ಡ್ಸ್ ಅಷ್ಟು ಚೆನ್ನಾಗಿ ಬಂದಿದೆ. 8 of Summer ಬರ್ತಾ ಇದೆ. ದ ಡಿಸೈರ್ ಫಾರ್ ಅ ಮೋರ್ ಮೀನಿಂಗ್ಫುಲ್ ಲೈಫ್, ರಿಯಲೈಸಿಂಗ್ ದಟ್ ಇಟ್ಸ್ ಟೈಮ್ ಟು ಮೂವ್ ಆನ್, ಚೂಸಿಂಗ್ ಟು ಮೇಕ್ ಮೇಜರ್ ಲೈಫ್ ಚೇಂಜಸ್. ನಿಮ್ಮ ಲೈಫ್ ನಲ್ಲಿ ದೊಡ್ಡ ಬದಲಾವಣೆ ನಡೆಯುತ್ತೆ 6 ತಿಂಗಳಲ್ಲಿ. ಆ ಬದಲಾವಣೆ ನಿಮ್ಗೆ ಖುಷಿ ಕೊಡುತ್ತೆ ಅಂತ ಹೇಳ್ತಾ ಇದೀನಿ. ಅಂಡ್ ವಂಡರ್ಫುಲ್ ಇಟ್ ಇಸ್. ನನಗೆ ಈ ಕಾರ್ಡ್ ರೀಡಿಂಗ್ ಮಾಡಕ್ ತುಂಬಾ ಖುಷಿ ಆಗ್ತದೆ, ಬಿಕಾಸ್ ಎನರ್ಜಿ ಇಸ್ ಸೋ ಗುಡ್ ಅಂತ ಹೇಳ್ತೀನಿ. ಅಂಡ್ ದ ಡ್ರೀಮರ್ ಬರ್ತಾ ಇದೆ. ಈ ಡ್ರೀಮರ್ ಏನ್ ಹೇಳ್ತಾ ಇದ್ರೆ, ಹೊಸ ಕನಸುಗಳನ್ನ ಕಾಣಿ. ಯಾಕೆಂದ್ರೆ ಈ ಟೈಮ್ ನಿಮ್ಮ ಟೈಮ್ ಆಗಿದೆ. ನಿಮ್ಮ ಪರ್ಸನಲ್ ಲೈಫ್ ನಲ್ಲಿ ನೀವೇನೇನು ಆಸೆ ಪಡಬೇಕು ಅಂತ ಇದ್ದೀರಾ, ಸಿಗಬೇಕು ಅಂತ ಇದ್ದೀರಾ, ಅದೆಲ್ಲ ಸಿಗುತ್ತೆ. ಬಿಕಾಸ್ ನಿಮ್ಗೆ ಒಂದು ಬಟರ್ಫ್ಲೈ, ಈ ರೆಕ್ಕೆ ಬಂದಿದೆ, ಏಂಜಲ್ ವಿಂಗ್ ಬಂದಿದೆ. ಸೊ ಅದ್ರ ಅರ್ಥ ಏನಂದ್ರೆ, ನೀವೇನೇನ್ ಆಸೆಗಳನ್ನ ತುಂಬಾ ವರ್ಷಗಳಿಂದ ಇಟ್ಕೊಂಡಿದ್ದೀರಾ, ಮೇ ಬಿ ಮನೆ ಕಟ್ಟೋ ಆಸೆ ಅಥವಾ ಸೈಟ್ ಕೊಂಡ್ಕೊಳ್ಳೋ ಆಸೆ, ಇದೆಲ್ಲ ಪರ್ಸನಲ್ ಲೈಫ್ಗೆ ಸಂಬಂಧಪಟ್ಟಿದ್ದಲ್ವಾ, ಅದೆಲ್ಲ ಈಡೇ ಇರುತ್ತೆ. ಅದಕ್ಕೆಲ್ಲ ಒಳ್ಳೆ ಟೈಮ್, ಎನರ್ಜಿ ಚೆನ್ನಾಗಿದೆ. ದಟ್ಸ್ ದ ರೀಡಿಂಗ್ ಫಾರ್ ಯೋರ್ ಪರ್ಸನಲ್ ಲೈಫ್. ಓಕೆ, ಅದಕ್ಕೆ ನಿಮಗೆ ಒಂದು ಫೀಸ್ಟ್ ಕಾರ್ಡ್ ಕೂಡ ಬಂದಿದೆ. ಅದಕ್ಕೆ ಪೂರಕವಾಗಿ ಸ್ಲೋ ಡೌನ್ ಅಂಡ್ ಸೆಲೆಬ್ರೇಟ್ ಯೋರ್ ಸೆಲ್ಫ್. ತುಂಬಾ ಪರಿಶ್ರಮ ಪಟ್ಟಿದ್ದೀರಾ ಇಷ್ಟು ವರ್ಷಗಳ ಕಾಲ. ಈಗ ನೀವೇನ್ ಮಾಡ್ಬೇಕಾಗುತ್ತೆ, ಇಲ್ಲಿ ನೋಡಬಹುದು, ಈಕೆ ಶಿ ಇಸ್ ಎಂಜಾಯಿಂಗ್ ದ ಫ್ರೂಟ್ಸ್ ಇದೆ, ಶಿ ಇಸ್ ಎಂಜಾಯಿಂಗ್ ಇಟ್. ಸೊ ಏನೇ ಕಷ್ಟಗಳು, ಕಹಿಗಳನ್ನ ನೋಡಿದೀರಾ, ಅದನ್ನೆಲ್ಲ ಹೊರತುಪಡಿಸಿದ್ಮೇಲೆ ನಿಮ್ಗೇನ್ ಸಿಗುತ್ತೆ, ಆಲ್ ಹ್ಯಾಪಿ ಸ್ಟಫ್. ಸೊ ಅದು ನಿಮ್ಮ ಪರ್ಸನಲ್ ಲೈಫ್ ಅಲ್ಲಿ ನಡೆಯುತ್ತೆ. ಸೊ ಲವ್ ಲೈಫ್ ಅಲ್ಲೂ ಒಳ್ಳೆ ವಿಚಾರಗಳು, ಬದಲಾವಣೆಗಳು ನಡೆಯುತ್ತೆ ಅಂತ ಹೇಳ್ತೀನಿ. ನೀವ್ ಯಾರಕ್ಕೆ ಕಾಯ್ತಾ ಇದ್ರಿ, ಅವ್ರು ನಿಮ್ ಲೈಫ್ ಅಲ್ಲಿ ಬರ್ತಾರೆ. ಏನ್ ಆಸೆಗಳನ್ನ ಪಟ್ಕೊಂಡಿದ್ರಿ, ತುಂಬಾನೇ ಡ್ರೀಮ್ ಮಾಡ್ತಾ ಇದ್ರಿ, ನಿಮ್ಮ ಪರ್ಸನಲ್ ಲೈಫ್ ಹೀಗಿರ್ಬೇಕು, ಆ ತರ ಇರ್ಬೇಕು ಅಂತ ಅದರ ಒಂದು ವ್ಯೂ ನ ಇಟ್ಕೊಂಡಿದ್ರೆ ಅದೆಲ್ಲ ಈಡೇ ಇರುತ್ತೆ ಅಂತ ಹೇಳ್ತಾ ಇದೀನಿ. ಸೊ ನಿಮ್ಮ ಫೈನಾನ್ಸ್ ಹೇಗಿರುತ್ತೆ, ಫೈನಾನ್ಸ್ ಚೆನ್ನಾಗಿರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ 9 of Pentacles ಬರ್ತಾ ಇದೆ. ಸೊ ಅಗೇನ್ ಇದು ನೀವೇನೇನು ಒಂದು ಪರಿಶ್ರಮ ಪಟ್ಟಿದ್ರಿ ಅದಕ್ಕೆಲ್ಲ ರಿಟರ್ನ್ಸ್ ನ ನೋಡ್ತೀರಾ. ಬಿಕಾಸ್ ಈ ಕಾರ್ಡ್ ಇದೆಯಲ್ಲ ಪವರ್ಫುಲ್ ಕಾರ್ಡ್ ಆಗಿದೆ. ಅಂಡ್ 9 is ಆಲ್ ಅಬೌಟ್ ಪೆಂಟಿಕಲ್ಸ್. ಅಂದ್ರೆ ಹಣ ನೋಡ್ತಾ ಇದೀನಿ. ಹಣದ ಬಗ್ಗೆ ಕೇಳಿದಾಗ ಹಣ ಬಂದ್ಮೇಲೆ ಅದ್ರ ಅರ್ಥ ಏನಂದ್ರೆ ನಿಮಗೆ ಪ್ರಾಫಿಟ್ ಬರುತ್ತೆ. ಅಂಡ್ ದೆನ್ ಆನ್ ದಟ್ 8 of Wands ಬರ್ತಾ ಇದೆ. ಎನರ್ಜಿ ಈಸ್ ಕಮಿಂಗ್ ಟುವರ್ಡ್ಸ್ ಯು. ಡೈರೆಕ್ಷನ್ ಒಂದು ನಿಮ್ಮ ಕಡೆಗಿದೆ. ಅಂಡ್ ದಿಸ್ ಇಸ್ ಅ ವಂಡರ್ಫುಲ್ ಡೈರೆಕ್ಷನ್ ಟುವರ್ಡ್ಸ್ ಯು. ಅಂಡ್ ಐ ವುಡ್ ಸೇ ಈ ಒಂದು ಬದಲಾವಣೆ ಇದೆಯಲ್ಲ ತುಂಬಾ ಚೆನ್ನಾಗೇ ಇದೆ ನಿಮ್ ಲೈಫ್ ನಲ್ಲಿ. ಯು ಹ್ಯಾವ್ ಟು ಫೀಲ್ ವೆರಿ ಮಚ್ ಬ್ಲೆಸ್ಡ್ ಫಾರ್ ದಿಸ್ ಅಂತ ಹೇಳ್ತೀನಿ. ಅಂಡ್ ದೆನ್ 6 of Swords, ಸ್ವಲ್ಪ ಪ್ರಾಬ್ಲಮ್ಸ್ ಬರಬಹುದು, ಆದ್ರೆ ನೀವು ಎದುರಿಸುವಂತ ಶಕ್ತಿ ನಿಮ್ಗೆ ಇದೆ. ಬಿಕಾಸ್ ಎನರ್ಜಿ ಚೆನ್ನಾಗೇ ಇದೆ. ಪರ್ಸನಲ್ ಲೈಫ್ ಯಾವಾಗ ಒಂದು ಒಳ್ಳೆಯ ಸ್ಟೆಬಿಲಿಟಿನ ನೋಡುತ್ತೆ, ಫೈನಾನ್ಸ್ ಕೂಡ ಹಾಗೆ ಇರುತ್ತೆ ಅಂತ ಒಂದೊಂದ್ಸಲ ಹೇಳ್ಬೋದು. ಅದು ಬ್ಯಾಲೆನ್ಸ್ ಆಗ್ಬಿಡುತ್ತೆ. ಸೊ ಅಡೆತಡೆಗಳಿರುತ್ತೆ, ಇಲ್ಲಿ ನೋಡಬಹುದು ಅಡೆತಡೆಗಳು. ಸ್ವಾಡ್ ಎನರ್ಜಿ ಇದ್ರೂ ಕೂಡ ಅದನ್ನ ನೀವು ಜಯಿಸ್ತೀರಾ. ಬಿಟರ್ ಸ್ವೀಟ್ ಅಂದ್ರೆ ಸ್ವಲ್ಪ ಬಿಟರ್ನೆಸ್ ಇರಬಹುದು. ಬಿಟರ್ ಸ್ವೀಟ್ ಅಂದಾಗ ಸ್ವಲ್ಪ ಕಹಿ ಅನುಭವ ಆಗುತ್ತೆ, ಆದ್ರೆ ಅದ್ರ ಜೊತೆ ಸ್ವೀಟ್ ಕೂಡ ಇದೆ. ಬಿಟರ್ ಸ್ವೀಟ್ ಎರಡೂ ಇದೆ. ಸೊ ಮಿಕ್ಸ್ಚರ್ ಆಫ್ ಥಿಂಗ್ಸ್ ಅಂತ ಹೇಳ್ತಾ ಇದೀನಿ ಫೈನಾನ್ಸ್ ವಿಚಾರವಾಗಿ. ಬಟ್ ಲಾಸ್ ಅಂತೂ ಆಗೋದಿಲ್ಲ, ಡೋಂಟ್ ವರಿ ಅಬೌಟ್ ಇಟ್. ಯಾಕಂದ್ರೆ ಅಬಂಡೆನ್ಸ್ ಕಾರ್ಡ್ ಬರ್ತಾ ಇದೆ. ನೀವು ನೋಡುವ ಶೈಲಿ ಫಸ್ಟ್ ಚೇಂಜ್ ಮಾಡ್ಕೊಳ್ಳಿ. ಕೆಟ್ಟ ಅಭ್ಯಾಸಗಳನ್ನ ಏನಾದ್ರೂ ಮಾಡ್ತಾ ಇದ್ದೀರಾ, ಅದನ್ನ ಫಸ್ಟ್ ತೆಗೆದುಹಾಕಿ. ಏನಾದ್ರೂ ಬ್ಯಾಡ್ ಹ್ಯಾಬಿಟ್ಸ್ ಇದೆ ಅಂದ್ರೆ ಪ್ಲೀಸ್ ಆ ಒಂದು ವಿಚಾರವಾಗಿ ನಿಮ್ಮ ಎನರ್ಜಿನ, ನಿಮ್ಮ ದುಡ್ಡನ್ನ ಖರ್ಚು ಮಾಡಬೇಡಿ. ಬಿಕಾಸ್ ಅದರಿಂದ ಏನಾದ್ರೂ ಲಾಸ್ ಆಗೋ ಸಾಧ್ಯತೆ ಇರುತ್ತೆ ಅಂತ ಕಾರ್ಡ್ ನಿಮ್ಗೆ ಹೇಳ್ತಾ ಇದೆ. ಅಬಂಡೆನ್ಸ್ ಅಂದ್ರೆ ತುಂಬಾ ಒಳ್ಳೆ ಪ್ರಾಫಿಟ್ ನ ನೋಡ್ತೀರಾ 6 ತಿಂಗಳ ಟೈಮ್ ನಲ್ಲಿ. ಆದ್ರೆ ನೀವು ಹುಷಾರಾಗಿ ಹಣ ಹೂಡಿಕೆ ವಿಚಾರವಾಗೋ ಅಥವಾ ಇನ್ನೇನಾದ್ರು ಕೆಟ್ಟ ಅಭ್ಯಾಸನೋ ಏನಾದ್ರು ಇದೆ ಅಂದ್ರೆ ಅದನ್ನೆಲ್ಲ ಬಿಡಬೇಕಾಗತ್ತೆ. ಒಳ್ಳೇದ್ ಬರ್ಬೇಕು ಅಂದಾಗ ಕೆಟ್ಟ ವಿಚಾರಗಳನ್ನು ನಮ್ಮ ಲೈಫ್ ಇಂದ ತೆಗೆದು ಹಾಕ್ಬೇಕಾಗತ್ತೆ. ಸೊ ಒಂದೇ ಒಂದು ಲಾಸ್ಟ್ ಮೆಸೇಜ್ ನಿಮಗೆ ಫೇರೀಸ್ ಇಂದ ಏನ್ ಬರುತ್ತೆ ಅಂತ ಐ ವಾಂಟ್ ಟು ಟೇಕ್ ಇಟ್. ಫೇರೀಸ್ ಇಂದ ಲಾಸ್ಟ್ ಮೆಸೇಜ್ ಏನು, ಫಸ್ಟ್ ಕಾರ್ಡ್ ಪೈಲ್ ನ ಸೆಲೆಕ್ಟ್ ಮಾಡಿರುವಂತಹ ವ್ಯಕ್ತಿಗಳಿಗೆ ಫೇರೀಸ್ ಕೊಡುವಂತಹ ಲಾಸ್ಟ್ ಮೆಸೇಜ್ ಏನಾಗಿರುತ್ತೆ, ವಾಟ್ ಇಸ್ ದ ಮೆಸೇಜ್ ಫಾರ್ ದೆಮ್? ಲಾಸ್ಟ್ ಪೈಲ್ ನ ಸೆಲೆಕ್ಟ್ ಮಾಡಿರುವಂತಹ ವ್ಯಕ್ತಿಗಳಿಗೆ, ಫಸ್ಟ್ ಪೈಲ್ ನ ಸೆಲೆಕ್ಟ್ ಮಾಡಿರುವಂತಹ ವ್ಯಕ್ತಿ, ಅಬಂಡೆನ್ಸ್. ಆಸ್ ಐ ಸೆಡ್, ಎರಡು ಒಂದೇ ವರ್ಡ್ ಆಗಿದೆ. ಲುಕ್ ಇಟ್ ದ ಎನರ್ಜಿ. ಅಬಂಡೆನ್ಸ್ ಬಂದಿದೆ ನೋಡಬಹುದು. ಫೇರೀಸ್ ಆರ್ ಸೋ ಹ್ಯಾಪಿ. ಲೋಟಸ್ ಬ್ಲೂಮ್ ಆಗಿದೆ ಅಂಡ್ ದಟ್ಸ್ ಅ ಗುಡ್ ಸೈನ್.
Prepare yourself for incoming abundance. Release any mental blocks you may have in fairyland and human land. There is enough abundance for everyone. ತುಂಬಾ ಒಳ್ಳೇದು ನಡೆಯುತ್ತೆ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಸಿ ಲುಕ್ ಎಟ್ ದಿಸ್, ಸೋ ಪವರ್ಫುಲ್ ಇಟ್ ಇಸ್. ಸೊ ಒಳ್ಳೇದೇ ಆಗುತ್ತೆ. ಬಿ ಸ್ಟ್ರಾಂಗ್, ಅದು ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ? ಎಲ್ಲದಕ್ಕಿಂತ ನಾವು ಹೇಗೆ ಸ್ಟ್ರಾಂಗ್ ಆಗಿದ್ದೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ದಟ್ ವಾಸ್ ಯುವರ್ ರೀಡಿಂಗ್. ಸೆಕೆಂಡ್ ಕಾರ್ಡ್ ಪೈಲ್ ನ ಸೆಲೆಕ್ಟ್ ಮಾಡಿರುವ ವ್ಯಕ್ತಿಗಳಿಗೆ ಏನ್ ಕಾರ್ಡ್ ರೀಡಿಂಗ್ ಬರುತ್ತೆ ಅಂತ ನಾನು ಇವಾಗ ಹೇಳ್ತೀನಿ. ಲೆಟ್ಸ್ ಸಿ. ಸೊ ನೀವು ಇದನ್ನ ಸೆಲೆಕ್ಟ್ ಮಾಡಿದೀರಾ, ಈ ಸ್ಟೋನ್ ಅನ್ನ ಸೆಲೆಕ್ಟ್ ಮಾಡಿದೀರಾ ಅಂದ್ರೆ ರೀಡಿಂಗ್ ಇದಾಗಿರುತ್ತೆ. ಫೆದರ್, ಡಿಸ್ಕವರಿ, ನಿಮ್ಮ ಪರ್ಸನಲ್ ಹಾಗೂ ಫೈನಾನ್ಸ್ ಹೇಗಿರುತ್ತೆ ಅಂತ ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ಪರ್ಸನಲ್ ಲೈಫ್, ಫೈನಾನ್ಸ್ ಹೇಗಿರುತ್ತೆ? ಎಂಪ್ರೆಸ್ ಕಾರ್ಡ್ ಬಂದಿದೆ. ಕಾರ್ಡ್ಸ್ ಮೇಲೆ ಗಮನ ಇರಲಿ. ಓಕೆ, ಈ ಕಾರ್ಡ್ ಪೈಲ್ ಸ್ವಲ್ಪ it's something not that fine, but I want to do it. 2 of wands ಬರ್ತಾ ಇದೆ, 3 of spring, 9 of spring. ಓಕೆ, ನೈಟ್ ಆಫ್ ವಾಂಡ್ಸ್ ಬರ್ತಾ ಇದೆ. ಸೊ ಇದು ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಈಗ ಮಾತಾಡ್ತೀನಿ ನಾನು. ಫಸ್ಟ್ 9 ಆಫ್ ವಾಂಡ್ಸ್ ಏನ್ರ ಬಗ್ಗೆ ಮಾತಾಡುತ್ತೆ ಅಂದ್ರೆ, ನಿಮ್ಮ ಒಂದು ಫೈರ್ ಎನರ್ಜಿ ಇದೆಯಲ್ಲ ಅದು ವೇಸ್ಟ್ ಆಗಿದೆ. ಅಂದ್ರೆ ನೀವೇನೋ ಮಾಡ್ಬೇಕು ಅಂತ ಹೊರಟಿದ್ರಿ, ಆದ್ರೆ ಅದರಲ್ಲಿ ನೀವು ಫಲನ ನಿಮ್ಗೆ ಫಲ ಸಿಗ್ಲಿಲ್ಲ ಅಂತ ಹೇಳ್ತಾ ಇದೀನಿ. ಬಿಕಾಸ್ ಪರ್ಸನಲ್ ಲೈಫ್ ನಲ್ಲಿ ಒಂದ್ ಸ್ವಲ್ಪ ನೀವು ಕನ್ಫ್ಯೂಸ್ಡ್ ಆಗಿದ್ರಿ. ಏನ್ ದಾರಿ, ಏನ್ ಹುಡುಕಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಅರಿವಿರ್ಲಿಲ್ಲ. ಹಾಗೂ ಸ್ವಲ್ಪ ಹಿಂದಿನ ಆಲೋಚನೆಗಳು ಜಾಸ್ತಿ ಮಾಡಿದೀರಾ. ಪಾಸ್ಟ್ ಬಗ್ಗೆ ತುಂಬಾ ಯೋಚನೆ ಮಾಡಿ ನಿಮ್ ಟೈಮ್ ವೇಸ್ಟ್ ಕೂಡ ಮಾಡ್ಕೊಂಡಿದೀರಾ. ಹೀಗ್ ಮಾಡ್ಬಿಟ್ನಲ್ಲ, ಏನೋ ಒಂದ್ ತಪ್ಪು ಮಾಡಿದೀರಾ ನಿಮ್ ಪರ್ಸನಲ್ ಲೈಫ್ ನಲ್ಲಿ, ಅದಾದ ನಂತರ ಹೀಗ್ ಮಾಡ್ಬಿಟ್ನಲ್ಲ, ಹೀಗ್ ಅಂದ್ಬಿಟ್ನಲ್ಲ, ಹೀಗ್ ನಾನು ಕಳ್ಕೊಂಡ್ಬಿಟ್ನಲ್ಲ, ಆತರ ಒಂದು ನೋವು ಕೂಡ ಅನುಭವಿಸಿದೀರಾ. ಸೊ ಪ್ರೆಸೆಂಟ್ ಎನರ್ಜಿ ಆಗಿದೆ 9 ಆಫ್ ವಾಂಡ್ಸ್. ಅಗೇನ್ ಸ್ವಲ್ಪ ಪ್ರಾಬ್ಲಮ್ಸ್ ಪರ್ಸನಲ್ ಲೈಫ್ ನಲ್ಲಿ ನೋಡ್ತೀರಾ. ಬಿಕಾಸ್ ನೀವ್ ಅನ್ಕೊಂಡ ಹಾಗೆ ನಿಮ್ಮ ಡೈರೆಕ್ಷನ್ ಇದೆಯಲ್ಲ ಹಾಗೆ ಸಾಗುತ್ತಾ ಇಲ್ಲ. ಅದರಿಂದ ನಿಮ್ಗೆ ತುಂಬಾ ಇರಿಟೇಷನ್ ಆಗ್ತಾ ಇದೆ. ನಿಮ್ಗೆ ನೀವ್ ಇಷ್ಟಪಡುವಂತ ಜನರು ನಿಮ್ಮ ವಿರುದ್ಧವಾಗಿರೋದೇ ಆಗಿರ್ಲಿ, ಅಥವಾ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಪರ್ಸನಲ್ ಲೈಫ್ ನಲ್ಲಿ ನೀವು ನೋಡ್ತಾ ಇದ್ದೀರಾ ಅನ್ಸುತ್ತೆ. ಬಿಕಾಸ್ ಇಲ್ಲಿ ನೋಡ್ಬೋದು 9 ಇಸ್ ಆಲ್ ಅಬೌಟ್ ಲಾಟ್ ಆಫ್ ವರ್ಕ್ ಅಂತ ಹೇಳ್ತೀನಿ ವಾಂಡ್ ಎನರ್ಜಿ ಬಂದಾಗ. ಬಟ್ 6 ಮಂತ್ಸ್ ನಲ್ಲಿ ರಿಕವರ್ ಆಗ್ಬಿಡ್ತೀರಾ. ಬಿಕಾಸ್ ಎಂಪ್ರೆಸ್ ಕಾರ್ಡ್ ಬಂದಿದೆ. 6 ಮಂತ್ಸ್ ನಲ್ಲಿ ರಿಕವರಿ ನೋಡ್ತೀರಾ. ಈಗ ಸ್ವಲ್ಪ ಟೈಮ್ ನಿಮ್ದು ಪರ್ಸನಲ್ ಲೈಫ್ ವಿಚಾರವಾಗಿ ನೋಡಿದಾಗ ಅಷ್ಟು ಚೆನ್ನಾಗಿಲ್ಲ. ನೀವು ಅನ್ಕೊಂಡ ಹಾಗೆ ಆ ಒಂದು ಡೈರೆಕ್ಷನ್ ಸಾಗುತ್ತಾ ಇಲ್ಲ. ಅದರಿಂದ ನೀವು ತುಂಬಾ ಬೇಜಾರು ಮಾಡ್ಕೊಂಡಿದ್ದೀರಾ. ಸೊ ಟೈಮ್ ಟು ಟೇಕ್ ಆಕ್ಷನ್, ದ ಪವರ್ ಆಫ್ ಕ್ರಿಯೇಟಿವಿಟಿ, ಸಕ್ಸಸ್ ದಟ್ ಅಲೌಸ್ ಫಾರ್ ಅ ಲೈಫ್ ಆಫ್ ಲಕ್ಸುರಿ ಲೈಫ್ ನ ನೀವು ಪರ್ಸನಲ್ ಲೈಫ್ ನಲ್ಲಿ ನೋಡ್ತೀರಾ. ಅಂಡ್ 3 ಆಫ್ ಸ್ಪ್ರಿಂಗ್ ಅಂದ್ರೆ ಸೆಲೆಬ್ರೇಷನ್ ಕಾರ್ಡ್ ನಾನು ನೋಡ್ತಾ ಇದ್ದೀನಿ. ಯಾವ್ದಾದ್ರು ಒಂದು ಒಳ್ಳೆ ಪಾರ್ಟಿ, ಒಳ್ಳೆ ವಿಚಾರವಾಗಿ ಚೇಂಜಸ್ ನ ನೋಡಬಹುದು. ಲೈಕ್ ಮ್ಯಾರೇಜ್ ಅಥವಾ ಒಂದು ಗೆಟ್ ಟುಗೆದರ್ ಫ್ರೆಂಡ್ಸ್ ಜೊತೆ, ಆತರ ಏನೋ ಒಂದು ಪರ್ಸನಲ್ ಲೈಫ್ ಅಲ್ಲಿ ಒಂದು ಒಳ್ಳೊಳ್ಳೆ ವಿಚಾರಗಳು ಕೂಡ ನಡೆಯುತ್ತೆ. ಸೊ ಪ್ರೆಸೆಂಟ್ ನಲ್ಲಿ ನೀವೇನ್ ಅನುಭವಿಸ್ತಿದ್ದೀರಾ ಅದೆಲ್ಲ ನಶಿಸ್ತಾ ಬರುತ್ತೆ ಅಂತ ಹೇಳ್ತಾ ಇದೀನಿ ಪರ್ಸನಲ್ ಲೈಫ್ ವಿಚಾರವಾಗಿ ನೀವು ನೋಡಕ್ ಹೋದಾಗ. ಅಂಡ್ ದೆನ್ ಫೆದರ್ ಕಾರ್ಡ್ ಬರ್ತಾ ಇದೆ. ಥಿಂಕ್ ಫಸ್ಟ್ ಬಿಫೋರ್ ಯು ಜಡ್ಜ್. ನೀವು ಜನರನ್ನ ಹಾಗೆ ನಂಬ್ತಾ ಇದ್ದೀರಾ, ನಂಬಿಕೆಯಿಂದಾನೇ ನಿಮ್ಗೆ ಮೋಸ ಆಗ್ತಾ ಇದೆ. ಸೊ ಹುಷಾರಾಗಿರ್ಬೇಕಾಗುತ್ತೆ. ನೀವು ಎಂಥ ಜನರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ, ಎಂಥ ಅವರು ನಿಮ್ಮ ಹತ್ರ ಇದಾರೆ, ಹಾಗೂ ಅವ್ರು ನಿಮ್ಗೆ ಒಳಿತ್ ಮಾಡ್ತಾ ಇದಾರ, ಕೆಟ್ಟದ್ ಮಾಡ್ತಾ ಇದಾರೆ, ಇದ್ರ ಬಗ್ಗೆ ಎಲ್ಲ ಗಮನ ಇರ್ಲಿ. ಬಿಕಾಸ್ ಈ ಒಂದು ಏಂಜಲ್ ಕೊಡುವಂತ ಮೆಸೇಜ್ ನಿಮ್ಗೆ ಪರ್ಸನಲ್ ಲೈಫ್ ವಿಚಾರವಾಗಿ ಇದಾಗಿದೆ. ನೀವು ನಂಬುವಂತ ಜನ ನಿಮಗೆ ಕೈ ಕೊಟ್ಟು ಮೋಸ ಮಾಡುವ ಸಾಧ್ಯತೆ ಇದೆ ಅಂತ. ಸೊ ನಿಮ್ಮ ಒಂದು ಫೈನಾನ್ಸ್ ಹೇಗಿರುತ್ತೆ, 8 ಆಫ್ ಕಪ್ಸ್ ನೋಡ್ತಾ ಇದ್ದೀನಿ. ಸ್ವಲ್ಪ ಈ ಒಂದು ಪರ್ಸನಲ್ ಲೈಫ್ ಪ್ರಾಬ್ಲಮ್ ಆಗಿರೋದ್ರಿಂದ ನಿಮ್ಮ ಫೈನಾನ್ಸ್ಗೂ ಕೂಡ ಪ್ರಾಬ್ಲಮ್ ಆಗಿದೆ. ಸ್ವಲ್ಪ ಲಾಸ್ ಕೂಡ ನೋಡಿದೀರಾ ನೀವು. ಯಾಕಂದ್ರೆ ಇಮೋಷನಲಿ ಸ್ಟ್ರೆಸ್ ನ ಅನುಭವಿಸಿರೋದ್ರಿಂದ ಅದು ನಿಮ್ ಫೈನಾನ್ಸ್ಗೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗಿದೆ ಪ್ರೆಸೆಂಟ್ ನಲ್ಲಿ.
ಟೂ ಆಫ್ ವಾಂಡ್ಸ್ ಬರ್ತಾ ಇದೆ. ಟೂ ಆಫ್ ವಾಂಡ್ಸ್ ಇಸ್ ಅಗೇನ್ ನಿಮ್ಗೆ ಏನ್ ಮಾಡ್ಬೇಕು ಅಂತ ಯು ಸ್ಟಿಲ್ ಕನ್ಫ್ಯೂಸ್ಡ್ ರಿಲೇಟೆಡ್ ಟು ಮನಿ ಮ್ಯಾಟರ್ಸ್. ಮನಿ ವಿಚಾರವಾಗಿ ನಿಮ್ಗೆ ಅಷ್ಟು ಲಾಭನೂ ನೋಡ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತಾನು ಗೊತ್ತಾಗ್ತಾ ಇಲ್ಲ, ದಿಕ್ಕು ತಪ್ಪಿದೆ ನಿಮ್ಮ ಲೈಫ್ ಅಂತಾನೆ ಹೇಳ್ಬಹುದು. 9 ಆಫ್ ಸ್ಪ್ರಿಂಗ್ ನೋಡ್ತಾ ಇದೀನಿ. ಪ್ರೊಟೆಕ್ಟ್ ದ ಫ್ರೂಟ್ಸ್ ಆಫ್ ಯೋರ್ ಲೇಬರ್ಸ್, ಪ್ರಿಪೇರ್ ಫಾರ್ ಪಾಸಿಬಲ್ ಚಾಲೆಂಜಸ್ ದಟ್ ಲೈ ಅಹೆಡ್, ಎನ್ವೈರನ್ಮೆಂಟಲ್ ಕನ್ಸರ್ವೇಷನ್. ಸೊ ಇಲ್ಲಿ 9 ಆಫ್ ಸ್ಪ್ರಿಂಗ್ ನಿಮ್ಗೆ ಏನ್ ಹೇಳ್ತಾ ಇದೆ ಅಂದ್ರೆ ಇವೆರಡು ಒಂದೇ ಆಗಿದೆ ಅಂತ ಹೇಳ್ಬೋದು. 9 and 9 ಇದು 9 and 9 ಬಂದಾಗ ಒಂದು ಮೆಸೇಜ್ ಏನಾಗುತ್ತೆ ಅಂದ್ರೆ ನೀವು ತುಂಬಾ ಓವರ್ ಥಿಂಕಿಂಗ್ ಮಾಡ್ತಾ ಇರ್ಬೋದು, ಓವರ್ ವರ್ಕ್ ಮಾಡ್ತಿರ್ಬೋದು, ಆದ್ರೆ ಓವರ್ ಎಲ್ಲ ಮಾಡ್ಕೊಂಡು ನಿಮ್ಗೇನು ಪ್ರತಿಫಲ ಸಿಗ್ತಾ ಇಲ್ಲ. ತುಂಬಾ ಹರಿ ರಶ್ ಬೇಡ ಅಂತ ಈ ಕಾರ್ಡ್ ನಿಮ್ಗೆ ಎಚ್ಚರಿಸ್ತಾ ಇದೆ. ನಿಮ್ಮ ಎನರ್ಜಿನ ನೀವು ಸೇವ್ ಮಾಡ್ಕೊಳ್ಳಿ. ಸ್ವಲ್ಪ ಫೈನಾನ್ಸ್ ಪ್ರಾಬ್ಲಮ್ ಆಗೇ ಇರುತ್ತೆ 6 months. ಅದರಿಂದ ತುಂಬಾ ಒಂದು ಓವರ್ಲೋಡ್ ವರ್ಕ್ ಮಾಡೋದ್ರಲ್ಲಿ ಏನ್ ಪ್ರಯೋಜನನೂ ಇಲ್ಲ. ಸ್ವಲ್ಪ ಕಾಮ್ ಅಂಡ್ ಕೂಲ್ ಆಗಿ ಡೆಸಿಷನ್ಸ್ ನ ತಗೋಬೇಕಾಗುತ್ತೆ ಅಂತ ಈ ಕಾರ್ಡ್ ನಿಮ್ಗೆ ಹೇಳ್ತಾ ಇದೆ. ಸೊ ಫೆಕೇಡ್ ಅಂತ ಹೇಳ್ತಾ ಇದೆ. ಸೊ ಒಂದಷ್ಟು ವಿಚಾರಗಳು ಇಲ್ಲಿ ನೋಡ್ಬೋದು, ಎಲೆ ಇಲ್ಲ, ಸೊ ಫ್ರೂಟ್ಸ್ ನಿಮ್ಗೆ ಸಿಕ್ಕಿಲ್ಲ, ಏನ್ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಿ ಅದು ವಾಪಸ್ ಬಂದಿಲ್ಲ, ಸ್ವಲ್ಪ ಲಾಸ್ ಆಗಿದೆ, ಮೇ ಬಿ ನೀವು ದುಡ್ಡು ಕೊಟ್ಟಿರೋರು ನಿಮ್ಗೆ ಮೋಸ ಮಾಡಿರ್ಬೋದು, ಆ ತರ ವಿಚಾರಗಳು ಫೈನಾನ್ಸ್ ಅಲ್ಲೂ ನಡೆದಿದೆ ಅಂತ ಹೇಳ್ತೀನಿ. ಸೊ ಡಿಸ್ಕವರಿ ಕಾರ್ಡ್ ಬರ್ತಾ ಇದೆ. ನಿಮ್ಮನ್ನ ನೀವು ಡಿಸ್ಕವರ್ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ದೇವರ ಬ್ಲೆಸ್ಸಿಂಗ್ಸ್ ನಿಮ್ಗೆ ಇದೆ, ನಿಮ್ಮ ಹಾರ್ಟ್ ತುಂಬಾ ಪ್ಯೂರ್ ಆಗಿದೆ. ಬಟ್ ಏನಾಗ್ತಾ ಇದೆ ಅಂದ್ರೆ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳುವಂತ ಜನರಿದ್ದಾರೆ, ಹುಷಾರಾಗಿರ್ಬೇಕಾಗುತ್ತೆ. ಫೈನಲ್ ಆಗಿ ನಿಮಗೆ ಆಸ್ ಐ ಸೆಡ್ ಸ್ವಲ್ಪ ಟೈಮ್ 6 months ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ತೀನಿ. ಬಟ್ ದಟ್ಸ್ ಓಕೆ. ಟೈಮ್ ಎಲ್ಲ ಇದೆಯಲ್ಲ ಅದೆಲ್ಲ ಪಾಸ್ ಆಗುತ್ತೆ. ಸೈಕಲ್ ವಿಲ್ ಆಲ್ವೇಸ್ ಒಂದು ಒಳ್ಳೆಯ ರಿನ್ಯೂವಲ್ ನೋಡುತ್ತೆ. ಕೆಟ್ಟ ಲೈಫ್ ಅಂತೂ ರಿನ್ಯೂ ಆಗೇ ಆಗುತ್ತೆ. ಬಟ್ 6 months ಇಸ್ ಸಮಥಿಂಗ್ ಲೈಕ್ ಅ ಪ್ರಾಬ್ಲಮ್ ಫಾರ್ ಯು. ಸೆಕೆಂಡ್ ಪೈಲ್ ನ ಸೆಲೆಕ್ಟ್ ಮಾಡಿರುವಂತವರು. ಸೊ ಕಮ್ ಟುಗೆದರ್, ನಾನು ಹೇಳ್ದಾಗೆ ನಿಮಗೆ ಸ್ವಲ್ಪ ಜನರ ಸಪೋರ್ಟ್ ಬೇಕಿದೆ. ನೀವು ಇಷ್ಟಪಡುವ ಜನರು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ರಿಲೇಟಿವ್ ಯಾರೇ ಆಗಿರ್ಬೋದು, ಆ ಜನರ ಸಪೋರ್ಟ್ ಬೇಕಾಗುತ್ತೆ. ಫೈರೀಸ್ ಲೈಕ್ ಟು ಬಿ ಬಿಸಿ ಅಂಡ್ ಗ್ರೂಪ್ ಆಫ್ ದೆಮ್ ಇಸ್ ಶೋಯಿಂಗ್ ಯು ದಟ್ ಮೆನಿ ಹ್ಯಾಂಡ್ಸ್ ಮೇಕ್ ಲೈಟ್. ತುಂಬಾ ಜನರ ಸಪೋರ್ಟ್ ಇಂದ ನೀವೇನೋ ಒಂದು ಸಾಧನೆ ಮಾಡ್ತೀರಾ. ಅದರಿಂದ ಒಬ್ರೇ ಇದ್ಬಿಡ್ತೀನಿ, ಒಬ್ನೇ ಸಾಧಿಸ್ಬಿಡ್ತೀನಿ, ಒಬ್ಳೇ ಎಲ್ಲ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಓವರ್ ಬರ್ಡನ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದೀನಿ. ಮತ್ತೆ ಓಕೆ, ದಟ್ ವಾಸ್ ಯುವರ್ ರೀಡಿಂಗ್. ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ಬೇರೆಯವ್ರ ಜೊತೆ ಶೇರ್ ಮಾಡಿ. ಐ ನೋ ಸ್ವಲ್ಪ ಪ್ರಾಬ್ಲಮ್ ಆಗೇ ಇದೆ ಈ ಕಾರ್ಡ್ ಪೈಲ್ ಸೆಲೆಕ್ಟ್ ಮಾಡಿರೋರ ಲೈಫ್, ಪರ್ಸನಲ್ ಲೈಫ್ ಅಂಡ್ ಫೈನಾನ್ಸ್ ಸ್ವಲ್ಪ ಎಡವಟ್ಟಂತೂ ಖಂಡಿತ ಆಗಿದೆ. ಬಟ್ ದಟ್ಸ್ ಓಕೆ. ಸೈಕಲ್ ಇದೆಲ್ಲ ರಿನ್ಯೂ ಆಗಿಯೇ ಆಗುತ್ತೆ. ಸ್ಟ್ರಾಂಗ್ ಡಿಸಿಷನ್ಸ್ ನ 6 months ದಯವಿಟ್ಟು ತಗೊಳಕ್ ಹೋಗ್ಬೇಡಿ, ಬಿಕಾಸ್ ಅದು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತೀನಿ. ದಟ್ ವಾಸ್ ಯುವರ್ ರೀಡಿಂಗ್. ನೀವೇನಾದ್ರೂ ಈ ಥರ್ಡ್ ಸ್ಟೋನ್, ಹಾರ್ಟ್ ಸ್ಟೋನ್ ನ ಸೆಲೆಕ್ಟ್ ಮಾಡಿದೀರಾ ಅಂದ್ರೆ ನಿಮ್ಮ ರೀಡಿಂಗ್ ಇದಾಗಿರುತ್ತೆ. ಅದಕ್ಕೆ ಮುಂಚೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಬೇಕಿದೆ ಅಥವಾ ಟ್ಯಾರೋ ಸೆಷನ್ ಸೆಪರೇಟ್ ಆಗಿ ಬೇಕಿದೆ, ಬಿಕಾಸ್ ಇಲ್ಲಿ ನಾನು ಏನೇ ಹೇಳಿದ್ರು ಕೂಡ ಅದು ಗ್ರೂಪ್ ಆಫ್ ಪೀಪಲ್ ಅಥವಾ ಜನರಲ್ ರೀಡಿಂಗ್ ಆಗಿರುತ್ತೆ ಅಲ್ವಾ. ನಿಮ್ಗೆ ಪರ್ಸನಲ್ ಆಗಿ ತಗೋಬೇಕಿದೆ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡೆಯಬೇಕಾಗುತ್ತೆ. ದಟ್ ವಿಲ್ ಬಿ ಹೆಲ್ಪ್ಫುಲ್. ನಿಮ್ಗೆ ಅದರಲ್ಲಿ ಇನ್ನ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತಾ ಇದೀನಿ. ಓಕೆ, ಸೊ ಫಾರ್ಗಿವ್ನೆಸ್ ಕಾರ್ಡ್ ಬರ್ತಾ ಇದೆ. ಓಕೆ, ವಾಯೇಜ್, ಫಾರ್ಗಿವ್ನೆಸ್, ಪರ್ಸೆಪ್ಷನ್. ಓಕೆ, ಲೆಟ್ಸ್ ಸಿ ನಿಮ್ಮ ರೀಡಿಂಗ್ ಹೇಗಿರುತ್ತೆ ಏನು ಅಂತ. ಐ ವಾಂಟ್ ಟು ಚೆಕ್ ವಿತ್ ದಟ್. ನಿಮ್ಮ ಪರ್ಸನಲ್ ಲೈಫ್ ಅಂಡ್ ಫೈನಾನ್ಸ್ ಹೇಗಿರುತ್ತೆ ಅಂತ ಹೇಳ್ತೀನಿ. ಕಿಂಗ್ ಆಫ್ ವಾಂಡ್ಸ್, ವಾವ್. ಪೇಜ್ ಆಫ್ ಸ್ವಾರ್ಡ್ಸ್ ಇಂದ ಕಿಂಗ್ ಆಫ್ ವಾಂಡ್ಸ್ ಗೆ ಹೋಗ್ತಾ ಇದೆ. ಲೆಟ್ಸ್ ಸಿ ಏನಿದೆ. 6 ಆಫ್ ಸ್ಪ್ರಿಂಗ್ ಬರ್ತಾ ಇದೆ. ಓಕೆ, ನಿಮ್ಮ ಪರ್ಸನಲ್ ಲೈಫ್ ಏನಾಗುತ್ತೆ ಅಂತ ಹೇಳ್ತೀನಿ. ಹಾಗೂ ನಿಮ್ಮ ಓಕೆ 9 ಆಫ್ ಕಪ್ಸ್ ಬರ್ತಾ ಇದೆ. ಸ್ಟ್ರೆಸ್ ದಟ್ ಕಮ್ಸ್ ಫ್ರಮ್ 8 ಆಫ್ ಸ್ಪ್ರಿಂಗ್ ಕೂಡ ಬರ್ತಾ ಇದೆ. ಓಕೆ, 6 ಆಫ್ ಸಮ್ಮರ್ ಬರ್ತಾ ಇದೆ. 6 ಆಫ್ ಸಮ್ಮರ್ ಏನ್ರ ಬಗ್ಗೆ ಮಾತಾಡ್ತಾ ಇದೆ? ಚಿಲ್ಡ್ರನ್ ಆಫ್ ಚೈಲ್ಡ್ಹುಡ್, ದ ರಿಟರ್ನ್ ಆಫ್ ಪೀಪಲ್ ಆರ್ ರೊಮ್ಯಾನ್ಸಸ್ ಫ್ರಮ್ ಯೋರ್ ಪಾಸ್ಟ್. ವಾವ್. Remembering events differently in a better or worse light than how they really occurred. ಸೊ ಇಲ್ಲಿ ನಿಮ್ಮ ಒಂದು ಎಕ್ಸ್ ನಿಮ್ಮ ಲೈಫ್ ವಾಪಸ್ ಬರಬಹುದು, ಅಥವಾ ನಿಮ್ಮ ಪ್ರೀತಿ ಯಾರಿಗೆ ಮುಂಚೆ ಇತ್ತು ಅವ್ರು ನಿಮ್ ಲೈಫ್ ವಾಪಸ್ ಬರಬಹುದು, ಅಥವಾ ಈಗ ನಡೀತಾ ಇದೆ ಅಂತ ಹೇಳ್ತಾ ಇದೆ. ಮೇ ಬಿ ನೀವ್ ಯಾರನ್ನ ಇಷ್ಟಪಟ್ಟಿದ್ರಿ, ಕಾಂಟ್ಯಾಕ್ಟ್ ಹೋಗಿತ್ತು ನಿಮ್ಮ ಪರ್ಸನಲ್ ಲೈಫ್ ನಲ್ಲಿ, ಇವಾಗ ಆತ ಅಥವಾ ಆಕೆ ನಿಮ್ ಲೈಫ್ ಅಲ್ಲಿ ವಾಪಸ್ ಬಂದಿದ್ದಾರೆ ಅನ್ನುವಂತ ವಿಚಾರ ಪ್ರೆಸೆಂಟ್ ನಲ್ಲಿ ನಡೀತಾ ಇದೆ.
ಅಂಡ್ ನಡೆದಿಲ್ಲ ಅಂದ್ರೆ ನಡೆಯೋ ಸಾಧ್ಯತೆ ಜಾಸ್ತಿ ಇದೆ. ಬಿಕಾಸ್ ಈ ಕಾರ್ಡ್ ಬಂದಿರೋದ್ರಿಂದ ಇಟ್ಸ್ ಆಲ್ ಅಬೌಟ್ ರಿನ್ಯೂವಿಂಗ್ ದಿ ಎನರ್ಜಿ ಅಂತ ಹೇಳ್ತೀವಿ ಅಲ್ಲ, ಪಾಸ್ಟ್ ನಲ್ಲಿ ಆಗಿದ್ದ ವಿಚಾರ ಮತ್ತೆ ಒಂದು ಸ್ಪಾರ್ಕ್ ನ ತಗೊಳ್ತು ಅಂತ ಹೇಳ್ಬೋದು. ಅಂಡ್ ಪೇಜ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. ಮೇ ಬಿ ಆ ವ್ಯಕ್ತಿ ಸ್ವಲ್ಪ ನೀವು ಮಾಡಿರೋ ತಪ್ಪುಗಳನ್ನ ಹೇಳಬಹುದು. ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೂ ನೀವು ಕೇಳ್ಬೇಕಾಗತ್ತೆ ಶಾಂತವಾಗಿ. ಬಿಕಾಸ್ ಅವ್ರು ವಾಪಸ್ ಬಂದಾಗ ಜಸ್ಟ್ ಪ್ರೀತಿಯಿಂದ ಬರೋದು ಇಲ್ಲ, ಅವರು ಒಂದ್ ಸ್ವಲ್ಪ ವಿಚಾರಗಳು ಕೋಪ ಮಾಡ್ಕೊಂಡು ನಿಮ್ಗೆ ಹೇಳ್ತಾರೆ. ಎನ್ಕೌಂಟರ್ ನೀವು ಅದನ್ನ ಮಾಡೇ ಮಾಡ್ತೀರಾ. ಅಂಡ್ ಕಿಂಗ್ ಆಫ್ ವಾಂಡ್ಸ್ ಅಂದಾಗ ಇದ್ರ ಅರ್ಥ ಏನಂದ್ರೆ, ಎಸ್ ದ ಪರ್ಸನ್ ಯಾರು ವಾಪಸ್ ಬಂದಿದ್ರೆ ಅವರು ಸ್ವಲ್ಪ ಶಾಂತತೆನೂ ಹೊಂದುತ್ತಾರೆ. ಇಲ್ಲಿ ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ನನಗೆ ಇದೆಲ್ಲ ಹೇಳಬೇಕು ಅನ್ಸುತ್ತೆ. ಬಿಕಾಸ್ ದಟ್ಸ್ ಹೌ ದ ಕನೆಕ್ಟ್ ಇಸ್ ಗೋಯಿಂಗ್ ಆನ್. ನಿಮ್ಗೆ ಇದು ರಿಸೋನೇಟ್ ಆಗ್ತಾ ಇಲ್ಲ ಅಂದ್ರೆ ಯು ಕ್ಯಾನ್ ಜಸ್ಟ್ ಲೆಟ್ ಗೋ. ಬಟ್ ಇದು ನನಗೆ ಆತರ ಒಂದು ಸಿಂಕ್ರನಾಸಿಟಿ ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಆ ವ್ಯಕ್ತಿ ವಾಪಸ್ ಬರ್ತಾರೆ ಅಂಡ್ ದೆನ್ ಕೋಪ ಮಾಡ್ಕೊಂಡು ಏನೇನ್ ಹೇಳ್ಬೇಕು ಎಲ್ಲ ಹೇಳ್ತಾರೆ. ಬಟ್ ಅದಾದ ನಂತರ ಶಾಂತತೆನ ಕಿಂಗ್ ಆಫ್ ವಾಂಡ್ಸ್ ಇರೋದ್ರಿಂದ ಸ್ವಲ್ಪ ಮೆಚೂರ್ಡ್ ಆಗಿ ಹ್ಯಾಂಡಲ್ ಮಾಡ್ತಾರೆ, ಪ್ರೀತಿ ತೋರಿಸ್ತಾರೆ. ಬಿಕಾಸ್ 6 ಆಫ್ ಸ್ಪ್ರಿಂಗ್ ಬರ್ತಾ ಇದೆ. ನಿಮ್ಮ ಪ್ರೀತಿಯ ಆನ್ ದ ಹೋಲ್ 6 ಮಂತ್ಸ್ ನಲ್ಲಿ ನಿಮ್ಮ ಪ್ರೀತಿಯ ವಿಚಾರವಾಗಿ ನೀವು ಸಕ್ಸಸ್ ನೋಡ್ತೀರಾ, ವಿಕ್ಟ್ರಿ ನೋಡ್ತೀರಾ. ಒಳ್ಳೇದಂತೂ ನಡೆಯುತ್ತೆ. ನೀವು ಯಾವ ಒಬ್ಬ ವ್ಯಕ್ತಿಗೆ ತುಂಬಾ ಕಾಯ್ತಾ ಇದ್ರಿ, ಅವ್ರು ಬಂದಿಲ್ಲ ಅಂತ ಬೇಜಾರಿದ್ರು, ಆತರ ಏನಾದ್ರು ಇತ್ತು ಅಂದ್ರೆ ಅದು ಆಗತ್ತೆ. ಬಟ್ ನೀವು ಆ ಪ್ರೋಸೆಸ್ ನ ಫಾರ್ಗಿವ್ ಮಾಡಬೇಕು ಅಂತ ಈ ಕಾರ್ಡ್ ನಿಮ್ಗೆ ಎಚ್ಚರಿಸ್ತಾ ಇದೆ. ಐ ವುಡ್ ಸೇ ಪರ್ಸನಲ್ ಲೈಫ್ ಇದೆಯಲ್ಲ ಒಂದೊಳ್ಳೆಯ ಫೇರಿ ಟೇಲ್ ತರ ಹೋಗುತ್ತೆ. ಬ್ಯೂಟಿಫುಲ್ ಎನರ್ಜಿ ನಾನು ನೋಡ್ತಾ ಇದ್ದೀನಿ. ನೀವು ಯಾರನ್ನ ಇಷ್ಟಪಡ್ತಾ ಇದ್ರಿ ಅವ್ರು ವಾಪಸ್ ಬರ್ತಾರೆ, ಅಥವಾ ನಿಮ್ಮ ಪ್ರೀತಿಯಲ್ಲಿ ನಶಿಸಿತ್ತು ಅದು 6 ಮಂತ್ಸ್ ನಲ್ಲಿ ವಿಕ್ಟ್ರಿನ ಪಡೆಯುತ್ತೆ ಅಂತ ಹೇಳ್ತಾ ಇದೆ. ವಾಟ್ ಅ ವಂಡರ್ಫುಲ್ ರೀಡಿಂಗ್. ಪರ್ಸನಲ್ ಲೈಫ್ ನಿಜವಾಗ್ಲೂ ಚೆನ್ನಾಗಿದೆ. ಆದ್ರೆ ನೀವು ಅವ್ರನ್ನ ಕ್ಷಮಿಸೋದು ಇಂಪಾರ್ಟೆಂಟ್ ಆಗುತ್ತೆ. ಲೆಟ್ ಗೋ ಮಾಡ್ಬೇಕಾಗತ್ತೆ. ಅನ್ವಾಂಟೆಡ್ ವಿಚಾರಗಳನ್ನೆಲ್ಲ ಲೆಟ್ ಗೋ ಮಾಡ್ಬೇಕಾಗುತ್ತೆ ಪ್ರೀತಿ ಬೇಕು ಅಂದಾಗ. ಸೊ ನಿಮ್ಮ ಫೈನಾನ್ಸ್ ಹೇಗಿರುತ್ತೆ? ದ ಸ್ಟಾರ್ ನೋಡ್ತಾ ಇದೀನಿ. ಸ್ಟಾರ್ ಇಸ್ ಅ ವಂಡರ್ಫುಲ್ ಎನರ್ಜಿ ಫಾರ್ ಯೋರ್ ಫೈನಾನ್ಸ್. ಸೊ ಯು ವಿಲ್ ಬಿ ಲೈಕ್ ಅ ಸ್ಟಾರ್. ಒಳ್ಳೆ ವಿಚಾರಗಳು ಖಂಡಿತವಾಗ್ಲೂ ನಡೆಯುತ್ತೆ. 9 ಆಫ್ ಕಪ್ಸ್, ಆಸ್ ಐ ಸೆಡ್, ನಿಮ್ಮ ಪರ್ಸನಲ್ ಲೈಫ್ ಎಲ್ಲಿ ಸಿಂಕ್ರನಾಸಿಟಿ ನೋಡ್ತಾ ಬರುತ್ತೆ ನೀವು ಅಷ್ಟೇ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ. ಆಸ್ ಐ ಸೆಡ್, ನೀವು ಖುಷಿಯಾಗಿರ್ತೀರಾ. ಅಂಡ್ ಅದು ರಿಫ್ಲೆಕ್ಟ್ ಆಗುತ್ತೆ ಮನಿ ಮ್ಯಾಟರ್ಸ್ ವಿಚಾರವಾಗಿ. ಪ್ರಾಫಿಟ್ ನ ಕೂಡ ಆ ವಿಚಾರದಲ್ಲಿ ನೋಡ್ತೀರಾ. ತುಂಬಾ ಸ್ಮೂತ್ ಅಂಡ್ ನೈಸ್ ಆಗಿ ಹೋಗುತ್ತೆ 6 ಮಂತ್ಸ್ ನಿಮ್ಗೆ. ಅಂಡ್ ದೆನ್ 8 ಆಫ್ ಸ್ಪ್ರಿಂಗ್ಸ್ ಬರ್ತಾ ಇದೆ. ಸ್ಟ್ರೆಸ್ ದಟ್ ಕಮ್ಸ್ ಫ್ರಮ್ ಹ್ಯಾವಿಂಗ್ ಮೆನಿ ಥಿಂಗ್ಸ್ ಹ್ಯಾಪನಿಂಗ್ ಎಟ್ ಒನ್. ಸಕ್ಸಸ್ಫುಲ್ ಮಲ್ಟಿ ಟಾಸ್ಕಿಂಗ್, ಸಡನ್ ಈವೆಂಟ್ಸ್ ಆರ್ ಚೇಂಜಸ್. ಸ್ವಲ್ಪ ಮಲ್ಟಿ ಟಾಸ್ಕಿಂಗ್ ನಡೆಯಬಹುದು, ಬಟ್ ದಟ್ಸ್ ಓಕೆ. ನೀವು ಅದಕ್ಕೆಲ್ಲ ಪ್ರಿಪೇರ್ ಆಗಿರಿ. ಒಳ್ಳೆ ವಿಚಾರಗಳು ಸ್ಪಾರ್ಕಲ್ ಆಗುತ್ತೆ. ನಿಮ್ಮ ಆಪ್ಷನ್ಸ್ ಇರುತ್ತೆ. ನೀವು ಡಿಸೈಡ್ ಮಾಡ್ಬೇಕಾಗತ್ತೆ ಏನ್ ಮಾಡ್ಬೇಕು ಅಂತ. ಅಂಡ್ ಹೇಳಿದ್ನಲ್ಲ, ಒಂದಷ್ಟು ವಿಚಾರಗಳು ಒಂದೇ ಸಮ ನಡ್ಕೊಂಡು ಹೋಗ್ಬಿಡುತ್ತೆ ನಿಮ್ಮ ಒಂದು ಫೈನಾನ್ಸ್ ಮ್ಯಾಟರ್ಸ್ ನಲ್ಲಿ. ಆದ್ರೆ ಅದನ್ನೆಲ್ಲ ಎದುರಿಸೋಕೆ ನೀವು ರೆಡಿ ಆಗಿರ್ಬೇಕಾಗತ್ತೆ. ಅಂಡ್ ಐ ವುಡ್ ಸೇ ಮನಿ ಮ್ಯಾಟರ್ಸ್ ಸ್ವಲ್ಪ ಇಟ್ ವಿಲ್ ಬಿ ಗುಡ್ ಬಟ್ ನಾಟ್ ದಾಟ್ ಗುಡ್. ಬೆಸ್ಟ್ ಆಗಂತೂ ಇರೋದಿಲ್ಲ. ಬಟ್ ನಿಮ್ಗೊಂದು ರೆಕಗ್ನಿಷನ್ ಕರಿಯರ್ ವಿಚಾರವಾಗಿ ಸಿಗುತ್ತೆ. ಯು ವಿಲ್ ಬಿ ಅ ಸ್ಟಾರ್ ಅಂಡ್ ಶೈನ್ ಲೈಕ್ ಅ ಸ್ಟಾರ್ ಅಂತ ಹೇಳ್ತಾ ಇದೀನಿ. ಪರ್ಸೆಪ್ಷನ್ ಕಾರ್ಡ್ ಬರ್ತಾ ಇದೆ. ನಿಮ್ಮ ದೃಷ್ಟಿಕೋನನ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗತ್ತೆ. ಮೇ ಬಿ ನೀವು ಒಂದಷ್ಟು ಕ್ರಿಯೇಟಿವ್ ಸ್ಕಿಲ್ಸ್ ನ ಅಪ್ಲೈ ಮಾಡ್ಬೇಕಾಗತ್ತೆ. ನೀವೇನಾದ್ರೂ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೆ ಹೊಸ ಐಡಿಯಾಸ್ ನ ತಗೊಂಡ್ ಬನ್ನಿ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಬಿಕಾಸ್ ನೀವು ಮಾಡ್ತಾ ಇರೋ ಅಪ್ರೋಚ್ ಕರೆಕ್ಟ್ ಆಗಿಲ್ಲ. ನಿಮ್ಗೆ ಇವಾಗ ಒಂದು ಪ್ರಮೋಷನ್ ಬೇಕಿದೆ ಅಥವಾ ಇನ್ನೇನೋ ಮಾಡಬೇಕು, ಲಾಭ ಬೇಕಿದೆ ಅಂದ್ರೆ ನೀವು ಮಾಡೋದನ್ನೇ ಮಾಡಬೇಡಿ. ಬೇರೆ ವಿಚಾರಗಳಗಡೆ ಗಮನ ಕೊಟ್ಟು ಹೇಳ್ತಾ ಇದೀನಿ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ವಾಯೇಜ್ ಕಾರ್ಡ್ ಬರ್ತಾ ಇದೆ. ಯು ಆಲ್ರೆಡಿ ಹ್ಯಾವ್ ಆಲ್ ದಿ ಆನ್ಸರ್ಸ್. ನಿಮ್ಗೆಲ್ಲ ಗೊತ್ತಿದೆ. ನಿಮ್ಗೆ ಆಲ್ರೆಡಿ ಹ್ಯಾವ್ ಆಲ್ ದ ಆನ್ಸರ್ಸ್. ಇದ್ರ ಅರ್ಥ ಏನು ಅಂದ್ರೆ, ಈಗ ಲಾಸ್ ಆಗಿದೆ ಅಂದ್ರೆ ಯಾಕೆ ಲಾಸ್ ಆಗಿದೆ ಅಂತ ನಿಮಗೆ ಗೊತ್ತಿದೆ. ಯಾಕಂದ್ರೆ ಮೇ ಬಿ ನೀವು ಅಷ್ಟು ಶ್ರಮ ಪಟ್ಟಿಲ್ಲ. ಮೇ ಬಿ ಒಂದಷ್ಟು ಡಿಸಿಷನ್ಸ್ ನ ರಾಂಗ್ ಆಗಿ ತಗೊಂಡಿದ್ದೀರಾ, ಅದರಿಂದ ಹಾಗಾಗಿದೆ. ಇವಾಗ ಈಗೆಲ್ಲ ಆದ್ಮೇಲೆ ಏನ್ ಮಾಡ್ಬೇಕು ಅನ್ನೋದಕ್ಕೆ ಉತ್ತರ ನಿಮ್ಮ ಹತ್ರ ಇದೆ. ಮ್ಯಾಪ್ ನಿಮ್ಮ ಹತ್ರ ಇದೆ. ಓಕೆ, ಫೈನಾನ್ಸ್ ಮ್ಯಾಟರ್ಸ್ ನಲ್ಲಿ. ಸೊ ಅದನ್ನ ನೀವು ಕರೆಕ್ಟ್ ಆಗಿ ಪ್ಲೇಸ್ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಹೋದ್ರೆ ಐ ವುಡ್ ಸೇ ಸಕ್ಸಸ್ ನ ನೋಡ್ತೀರಾ 6 ಮಂತ್ಸ್ ನಲ್ಲಿ ಅಂತ ಕಾರ್ಡ್ ರೀಡಿಂಗ್ ಹೇಳ್ತಾ ಇದೆ. ಆನ್ ದ ಹೋಲ್ ಫೈನಲ್ ಆಗಿ ಒಂದು ಫೈರಿ ಮೆಸೇಜ್ ಏನ್ ಬರುತ್ತೆ ಅಂತ ಐ ವಾಂಟ್ ಟು ರೀಡ್ ದಿಸ್ ಫಾರ್ ಯು. ಓಕೆ, ಲೆಟ್ಸ್ ಸಿ ಏನ್ ಬರುತ್ತೆ ಅಂತ. ಹೀಲಿಂಗ್ ಬರ್ತಾ ಇದೆ. ಸ್ವಲ್ಪ ಹೀಲಿಂಗು ಬೇಕಾಗುತ್ತೆ. Now is the time for you to give or receive healing. Everyone has a natural ability to heal others. Yes, even you. ನಿಮ್ಮಲ್ಲಿ ಒಂದು ಹೀಲಿಂಗ್ ಸ್ಕಿಲ್ ಇದೆ, ಅದನ್ನ ಯೂಸ್ ಮಾಡ್ಕೊಳ್ಳಿ. ನಾನೊಬ್ಳೆ ಅನ್ನೋದಲ್ಲ, ಬೇರೆಯವ್ರಿಗೂ ಹೆಲ್ಪ್ ಮಾಡುವಂಥದ್ದು, ಬೇರೆಯವ್ರಿಗೆ ಒಂದೊಳ್ಳೆ ಮಾತು ಹೇಳುವಂಥದ್ದು, ಬೇರೆಯವ್ರಿಗೆ ಮೋಟಿವೇಟ್ ಮಾಡುವಂಥದ್ದು, ಸಪೋರ್ಟ್ ಮಾಡುವ ಒಂದು ಶಕ್ತಿ ನಿಮ್ಮಲ್ಲಿದೆ. ಆ ಒಂದು ವಿಚಾರವಾಗಿ ಗಮನ ಹರಿಸಿದ್ರೆ ಇನ್ನ ಒಳ್ಳೇದಾಗುತ್ತೆ ನಿಮ್ ಲೈಫ್ ಅಲ್ಲಿ ಅಂತ ಫ್ಯಾರಿ ಕೊಡ್ತಾ ಇದೆ ಮೆಸೇಜ್.
ಐ ಹೋಪ್ ನಿಮ್ಗೆ ನನ್ನ ರೀಡಿಂಗ್ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಐ ವುಡ್ ಸೇ ಚೆನ್ನಾಗೇ ಇತ್ತು ರೀಡಿಂಗ್ಸ್ ಆನ್ ದ ಹೋಲ್. ಅಂಡ್ ನಿಮ್ಗೆ ಇಂಡಿವಿಜುವಲ್ ಆಗಿ ಬೇಕಿದೆ ಅಂದ್ರೆ ಯು ಹ್ಯಾವ್ ಟು ಟೇಕ್, ಬಿಕಾಸ್ ಇದೆಲ್ಲ ಜನರಲ್ ರೀಡಿಂಗ್ ಆಗಿರುತ್ತೆ. ಬಟ್ ರಿಸೋನೇಟ್ ಅಂತೂ ಖಂಡಿತವಾಗ್ಲೂ ಆಗುತ್ತೆ. ಆ ತರ ಫೀಡ್ಬ್ಯಾಕ್ ಬಂದಿದೆ. ಬಟ್ ಎನರ್ಜೀಸ್ ಡಿಫ್ರೆಂಟ್ ಆಗಿರೋದ್ರಿಂದ ಹೇಳ್ಬೇಕಾಯ್ತು. ಐ ಹೋಪ್ ಯು ಲೈಕ್ ಇಟ್. ಅಂಡ್ ನಮಸ್ಕಾರ, ಟೇಕ್ ಕೇರ್.